100 ವರ್ಷಗಳ ಬಳಿಕ ಗಣೇಶ ಚೌತಿಯಂದು ಈ ರಾಶಿಗಳ ಅದೃಷ್ಟ ಬಾಗಿಲು ತೆರೆಯುವುದು. ಕಷ್ಟ ಕಳೆದು ರಾಜನಂತೆ ಬದುಕುವರು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಚೌತಿ ಆಚರಿಸಲಾಗುತ್ತದೆ. ಈ ವರ್ಷ ಗಣಪತಿ ಬಪ್ಪ ಈ 4 ರಾಶಿಯ ಜನರ ಜೀವನದ ದಿಕ್ಕನ್ನೇ ಬದಲಾಯಿಸಲಿದ್ದಾನೆ. ವೈದಿಕ್ಯ ಜ್ಯೋತಿಷದ ಪ್ರಕಾರ ಈ ಬಾರಿಯ ಗಣೇಶ ಚತುರ್ಥಿಯು ಬಹಳ ವಿಶೇಷವಾಗಿದೆ. ಏಕೆಂದರೆ ಈ ದಿನ ಅನೇಕ ಶುಭಯೋಗಗಳು ರೂಪುಗೊಳ್ಳಲಿದ್ದು, ಈ 4 ರಾಶಿಯ ಜನರು ಯಾವಾಗಲೂ ಗಣೇಶ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಅದರಲ್ಲೂ ಗಣೇಶ ಚತುರ್ಥಿಯಂದು ಇವರಿಗೆ ವಿನಾಯಕನು ತನ್ನ ವಿಶೇಷ ಕೃಪೆಯನ್ನು ನೀಡುತ್ತಾನೆ. ಆ ಲಕ್ಕಿ ರಾಶಿಗಳ್ಯಾವುವು ಎಂಬುದು ಇಲ್ಲಿದೆ. ಗಣೇಶ ಚತುರ್ಥಿ ಹಬ್ಬವನ್ನು 7 ಸೆಪ್ಟೆಂಬರ್ 2024ರಂದು ಆಚರಿಸಲಾಗುತ್ತಿದೆ. ಈ ವರ್ಷ ಗಣೇಶ ಚತುರ್ಥಿ ಬಹಳ ವಿಶೇಷವಾಗಿದೆ. 100 ವರ್ಷಗಳ ನಂತರ ಅಪರೂಪ ಕಾಕತಾಳೀಯ ಗಣೇಶ ಚತುರ್ಥಿಯೆಂದು ಸಂಭವಿಸುತ್ತದೆ. ಈ ವರ್ಷ ಗಣೇಶ ಚತುರ್ಥಿಯ ದಿನದಂದು ಸರ್ವಾರ್ಥ ಸಿದ್ಧಿಯೋಗ, ರವಿಯೋಗ, ಬ್ರಹ್ಮಯೋಗ ಮತ್ತು ಇಂದ್ರಯೋಗಗಳ ಸಂಯೋಗವಿದೆ. ಜೊತೆಗೆ ಸ್ವಾತಿ ಮತ್ತು ಚಿತ್ತಾ ನಕ್ಷತ್ರವೂ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಮೊದಲು ಪೂಜಿಸುವ ದೇವರು ಗಣಪತಿ. ಯಾವುದೇ ರೀತಿಯ ಶುಭ ಕಾರ್ಯ ಅಥವಾ ಯಾವುದೇ ಮಂಗಳಕರ ಅಥವಾ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ದೇವರು ಮತ್ತು ದೇವತೆಗಳಲ್ಲಿ ಗಣೇಶನಿಗೆ ಮೊದಲು ಸ್ಥಾನವಿದೆ. ಆದ್ದರಿಂದ ಅವನನ್ನು ಪೂಜಿಸಿದ ನಂತರವೇ ಇತರ ದೇವರುಗಳನ್ನು ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾರು ನಿಜವಾದ ಹೃದಯದಿಂದ ಗಣೇಶನನ್ನು ಪೂಜಿಸುತ್ತಾರೆಯೋ ಅವರ ಎಲ್ಲ ದುಃಖ ಮತ್ತು ನೋವುಗಳನ್ನು ದೇವರು ದೂರ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬಪ್ಪನ ವಿಶೇಷ ಆಶೀರ್ವಾದವು ಬೀಳಲಿದೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಪ್ರಯೋಜನ ಪಡೆಯುತ್ತಾರೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು. ಈ ಸಮಯವು ಉದ್ಯಮಿಗಳಿಗೂ ಅನುಕೂಲಕರವಾಗಿರುತ್ತದೆ. ನೀವು ದೊಡ್ಡ ವ್ಯವಹಾರಗಳನ್ನು ಪಡೆಯಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯ ಹೆಚ್ಚಳದ ಸಾಧ್ಯತೆಗಳು ಇವೆ. ಗಣೇಶ ಚತುರ್ಥಿ ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಒಂದೊಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯಾಪಾರ ವರ್ಗದವರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ. ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯ. 2ನೇಯದು ಮಿಥುನ ರಾಶಿ. ವೈದ್ಯಕೀಯ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ, ಗಣೇಶನ ದೇವತೆ. ಈ ಕಾರಣಕ್ಕಾಗಿ ಈ ರಾಶಿಯ ಜನರು ಯಾವಾಗಲೂ ಗಣೇಶನ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯ ಜನರು ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನು ಸರಿಯಾಗಿ ಪೂಜಿಸಿದರೆ ಜೀವನದಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು. ಇದರೊಂದಿಗೆ ಆರೋಗ್ಯ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆಯೂ ಸಹ ಇದೆ. ಇನ್ನು ಕಟಕ ರಾಶಿ. ಚಂದ್ರನು ಬುಧ ಗ್ರಹದ ತಂದೆ ಮತ್ತು ಕರ್ಕ ರಾಶಿ ಚಂದ್ರನ ಚಿಹ್ನೆ. ಹಾಗಾಗಿ ಕರ್ಕಾಟಕ ರಾಶಿಯ ಜನರು ಯಾವಾಗಲೂ ಚಂದ್ರದೇವರಿಂದ ಆಶೀರ್ವದಿಸಲ್ಪಡುತ್ತಾರೆ. ಈ ಕಾರಣಕ್ಕಾಗಿ ಕರ್ಕಾಟ ರಾಶಿಯ ಜನರು ಗಣೇಶನನ್ನು ನಿಯಮಿತವಾಗಿ ಪೂಜಿಸಿದರೆ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಇದಲ್ಲದೆ ಗಣೇಶನ ಆಶೀರ್ವಾದದಿಂದ ಕರ್ಕ ರಾಶಿಯ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಹೆಚ್ಚು ಅಭಿವೃದ್ಧಿ ಹೊಂದುತ್ತಾರೆ. ಗಣೇಶ ಚತುರ್ಥಿ ಕರ್ಕ ರಾಶಿಯ ಜನರ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಈ ಜನರು ಅಪಾರ ಸಂಪತ್ತನ್ನು ಗಳಿಸುತ್ತಾರೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಲಿದೆ. ಸಂಪತ್ತು ವೃದ್ಧಿಯಾಗಲಿದೆ. ಜೀವನದಲ್ಲಿ ಸಂತೋಷ ಇರುತ್ತದೆ. ಇನ್ನು ಕೊನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ, ಗಣೇಶನ ಅಧಿಪತಿಯೂ ಹೌದು. ಈ ಕಾರಣಕ್ಕಾಗಿ ಕನ್ಯಾ ರಾಶಿಯ ಜನರು ಗಣೇಶ ಚತುರ್ಥಿಯಂದು ಗಣೇಶನ ವಿಶೇಷ ಅನುಗ್ರಹವನ್ನು ಪಡೆಯಬಹುದು. ಆದರೆ ಇದಕ್ಕಾಗಿ ಅವರು ಈ ಪವಿತ್ರ ದಿನದಂದು ಗಣೇಶನನ್ನು ಪೂಜಿಸಬೇಕು. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದಂದು ಭಕ್ತ ಗಣೇಶನನ್ನು ನಿಜವಾದ ಹೃದಯದಿಂದ ಪೂಜಿಸಿದರೆ ದೇವರು ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾನೆ. ಇಲ್ಲದೆ ಜೀವನದಲ್ಲಿ ಯಾವಾಗಲೂ ಸಮೃದ್ಧಿ, ಸಂತೋಷ ಮತ್ತು ಶಾಂತಿ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ರಾಶಿಯ ಜನರ ಜೀವನದಲ್ಲಿ ಬಹಳಷ್ಟು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಹೂಡಿಕೆಗೆ ಉತ್ತಮ ಸಮಯ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುತ್ತದೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.